ನಾವು ದಿನನಿತ್ಯ ಏನಾದರೂ ವೆರೈಟಿ ರೈಸ್ನ ಮಾಡ್ತಾನೇ ಇರ್ತೀವಿ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಮತ್ತು ಡಿನ್ನರಿಗೆ. ಅದೇ ರೀತಿ ಇವತ್ತು ನಾನು ಒಂದು ಮೆಡಿಸಿನಲ್ ಹರ್ಬ್ ಪುದೀನ ಇಂದ ಒಂದು ಟೇಸ್ಟಿ ಮತ್ತು ಹೆಲ್ತಿ ಪುದೀನ ರೈಸನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಬನ್ನಿ ಇವತ್ತು ಈ ಆರೋಗ್ಯಕರವಾದ ಮತ್ತು ಡೆಲಿಷಿಯಸ್ ಪುದೀನ ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ ಸುಮಾರು ಒಂದು ದೊಡ್ಡ ಕಟ್ಟಾಗುವಷ್ಟು ಪುದೀನಾನ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಬರೀ ಎಳೆಗಳನ್ನು ಮಾತ್ರ ತೊಗೊಂಡಿದ್ದೀನಿ, ಕಡ್ಡಿಯೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಇಂಚಾಗುವಷ್ಟು ಶುಂಠಿ, ಒಂದು 5ರಿಂದ 6 ಹಸಿಮೆಣಸಿನಕಾಯಿ, ಹಾಗೆ ಒಂದು 5ರಿಂದ 10 ಬೆಳ್ಳುಳ್ಳಿ, ಅರ್ಧ ನಿಂಬೆಹಣ್ಣು, 2 ಈರುಳ್ಳಿ, 1 ಆ್ಯಪಲ್ ಟೊಮ್ಯಾಟೊ ಮತ್ತು ಒಂದು 10ರಿಂದ 15 ಗೋಡಂಬಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಲೋಟದಷ್ಟು ಬಾಸ್ಮತಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಈಗ ನಾವು ಈ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ, ಗೋಡಂಬಿ ಹಾಗೂ ಹಸಿಮೆಣಸಿನಕಾಯಿ ಮತ್ತು ಶುಂಠಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪುದೀನ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತೇ ಇದೆ, ಪುದೀನಾನ ಎಷ್ಟೋ ಮೆಡಿಸಿನ್ಗಳಿಗೆ ಬಳಸ್ತೀವಿ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೋ ಒಂದು ಫಾರ್ಮಲ್ಲಿ ನಾವು ತಿಂತಾಯಿದ್ರೆ ಪುದೀನಾನ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯ ಗ್ಲೋ ಕೊಡುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ 1 ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೂ ಈ ಪುದೀನ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು ನುಣ್ಣಗೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ಪುದೀನಾನ ಹಾಕ್ಕೊಳ್ತಾ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ರುಬ್ಕೋಬೋದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ರುಬ್ಕೋಬೋದು. ನೋಡಿ, ಈಗಿಲ್ಲಿ ಪುದೀನ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲದರದ್ದು ಪೇಸ್ಟ್ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಸುಮಾರು 15-20 ನಿಮಿಷ ನೆಂದರೆ ತುಂಬಾ ಚೆನ್ನಾಗಿ ಅನ್ನ ಸಾಫ್ಟಾಗಿ ಫ್ಲಫಿಯಾಗಿ ಆಗುತ್ತೆ. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಚಮಚ ಕಡಲೆಕಾಯಿ ಎಣ್ಣೆ, ಗಾಣದಲ್ಲಿ ಹಾಕಿಸಿರೋ ಕಡಲೆಕಾಯಿ ಎಣ್ಣೆನ ಹಾಕಿದ್ದೀನಿ. ನಂತರ 2 ಚಮಚ ತುಪ್ಪನ ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿಯಾಗಲಿ. 2 ಕಡಲೆಕಾಯಿ ಎಣ್ಣೆ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಿಫೈನ್ಡ್ ಆಯಿಲ್ನ ಬಳಸೋ ಬದಲೇ ನಾವು ಆದಷ್ಟು ಕಡಲೆಕಾಯಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಎಲ್ಲ ನಮಗೆ ಇವಾಗ ಗಾಣದಲ್ಲಿ ಸುಲಭವಾಗಿ ಸಿಗತ್ತೆ, ಅದನ್ನು ತಂದು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೇಸ್ಟ್ ಅಂತ ಏನೂ ಚೇಂಜ್ ಆಗಲ್ಲ, ಅದೇ ರೀತಿ ರಿಫೈನ್ಡ್ ಆಯಿಲ್ ಟೇಸ್ಟಲ್ಲೇ ಇರುತ್ತೆ. ಇನ್ನು ಉತ್ತಮವಾಗಿರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ರುಚಿಯೆಲ್ಲ. ಇದಕ್ಕೆ ನಾನು 1 ಚಮಚ ಆಗುವಷ್ಟು ಸಾಸಿವೆ ಹಾಗೂ 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅನ್ನಲಿ. ಅಷ್ಟರಲ್ಲಿ ನಾವು ಮಸಾಲ ಪದಾರ್ಥಗಳನ್ನು ತಗೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಚಕ್ಕೆ, ಲವಂಗ, ಮೊಗ್ಗು ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಯಾವುದೆಲ್ಲ ಮಸಾಲೆಗಳು ಬೇಕನ್ಸುತ್ತೆ ಅದನ್ನೆಲ್ಲ ಹಾಕ್ಕೊಳ್ಬೋದು. ಅನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾನು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವಷ್ಟು ಚೆನ್ನಾಗೆ ಫ್ರೈ ಮಾಡಿ, ಅದು ತುಂಬ ಗೋಲ್ಡನ್ ಬ್ರೌನ್ ಆಗುವಷ್ಟು ಬೇಡ, ಸ್ವಲ್ಪ ಲೈಟ್ ಪಿಂಕ್ ಆಗಿ ಟರ್ನ್ ಆದರೆ ಸಾಕಾಗುತ್ತೆ. ಅದು ಒಳ್ಳೆ ಟೇಸ್ಟನ್ನು ಸಹ ಕೊಡುತ್ತೆ ಈ ಪಲಾವ್ಗೆ. ಈರುಳ್ಳಿ ಚೆನ್ನಾಗೆ ಫ್ರೈ ಆಗಲಿ. ಅದಾದ ನಂತರ ನಾವು ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ನೀವು ಈ ರೀತಿ ಒಮ್ಮೆ ಪುದೀನ ರೈಸನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು
ಒಂದು ಆ್ಯಪಲ್ ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಪುದೀನದು ಪೇಸ್ಟನ್ನು ಸಹ ಇಲ್ಲಿ ಬಳಸೋಣ, ಇಲ್ಲಿ ಹಾಕೋಣ. ಪುದೀನ ಪೇಸ್ಟನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಪುದೀನ ನಾವು ಹಸಿದಾಗಿ ಹಾಕಿರೋದ್ರಿಂದ ಈ ಹಂತದಲ್ಲಿ ನಾವು ಇದು ಸುಮಾರು 5ರಿಂದ 6-7 ನಿಮಿಷದವರೆಗೂ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗೋ ರೀತಿ ಮಾಡಬೇಕು. ಆವಾಗ ಪುದೀನದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಪಾತ್ರದಲ್ಲಿ ಅಕ್ಕಿಯನ್ನು ಸೇರಿಸ್ಬಿಡ್ಬೇಡಿ. ಈ ಸ್ಟೇಜಲ್ಲಿ ಪುದೀನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಪುದೀನ ಬಳಸೋದ್ರಿಂದ ನಮಗೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ಡೈಜೆಷನಲ್ಲಿ ಇಂಪ್ರೂವ್ಮೆಂಟ್ ಕೊಡುತ್ತೆ. ನಾನಿಲ್ಲಿ 1 ಸ್ಪೂನ್ ಅರಿಶಿಣನ ಬಳಸ್ತಾ ಇದ್ದೀನಿ, ಮತ್ತು ಉಪ್ಪು ಬಳಸ್ತಾ ಇದ್ದೀನಿ, ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚ ಧನಿಯಾ ಪುಡಿನ ಸಹ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ರುಬ್ಬುವಾಗೇ ಹಾಕ್ಕೊಳ್ಬೋದು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಪುದೀನ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಬಿಡೋಣ. ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಬಿಟ್ಟಿರೋಣ. ಹಾಗೆಯೇ ಪುದೀನ ನಮಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ಗೆ ತುಂಬ ಒಳ್ಳೆಯ ಗ್ಲೋ ಕೊಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರಲ್ಲಿ ಪುದೀನ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಹೆಡೇಕ್ ಟ್ರೀಟ್ಮೆಂಟಿಗೆ ಪುದೀನ ತುಂಬ ಯೂಸ್ಫುಲ್ ಆಗಿರುತ್ತೆ. ಹೀಗಾಗಿ ಅನೇಕ ಔಷಧಿಗಳಲ್ಲಿ ಪುದೀನ ಬಳಕೆ ಆಗ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ದಿನನಿತ್ಯದಲ್ಲಿ ಪುದೀನಾನ ಹೆಚ್ಚಾಗೇನು ಬಳಸೋದಿಲ್ಲ. ಈ ರೀತಿ ಯಾವಾಗಾದರೂ ಒಮ್ಮೊಮ್ಮೆ ನಾವು ನಮ್ಮ ಡಯಟ್ನಲ್ಲಿ ಪುದೀನಾನ ಆ್ಯಡ್ ಮಾಡೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಈ ಪುದೀನ ರೈಸ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಇದು ಡಬ್ಬಿ ಬಾಕ್ಸಲ್ಲಿ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಸುಮ್ಮನೆ ಜೊತೆಯಲ್ಲಿ ಒಂದು ಮೊಸರು ಬಜ್ಜಿನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೇನು ಇದಕ್ಕೆ ಕಾಂಬಿನೇಷನ್ ಆಗಿ ಬೇಡ. ನೋಡಿ, ಪುದೀನ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ನಾನು ಇದಕ್ಕೆ ನೆನೆಸಿಟ್ಕೊಂಡಿದ್ನಲ್ಲ ಬಾಸ್ಮತಿ ಅಕ್ಕಿ, ಅದನ್ನು ಸೇರಿಸ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಈ ರೀತಿ ನೆಂದಾಗ ತುಂಬಾ ಒಳ್ಳೆ ಟೆಕ್ಸ್ಚರ್ ಆಗಿ ರೆಡಿಯಾಗುತ್ತೆ. ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಉದುದ್ರಾಗೇ ಇರುತ್ತೆ, ಆದ್ರೂ ಸಾಫ್ಟ್ ಮತ್ತು ಫ್ಲಫಿಯಾಗಿ ರೆಡಿಯಾಗುತ್ತೆ. ಹಾಗಾಗಿ ಬಾಸ್ಮತಿ ಅಕ್ಕಿ ನೆನೆ ಹಾಕೋದನ್ನು ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ. ನಾನಿಲ್ಲಿ 2 ಲೋಟ ಬಾಸ್ಮತಿ ಅಕ್ಕಿನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 4 ಲೋಟ ನೀರನ್ನು ಕುದಿಯೋದಕ್ಕೆ ಇಟ್ಟು ಕುದ್ದಿರೋ ನೀರನ್ನು ಸಹ ಸೇರಿಸ್ಕೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬೇಡಿ, ಏಕೆಂದರೆ ಬಾಸ್ಮತಿ ಅಕ್ಕಿ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗೆ ಹ್ಯಾಂಡಲ್ ಮಾಡಿ, ಇಲ್ಲಾಂದರೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಕಾಯಿಸಿಟ್ಕೊಂಡಿರೋ ನೀರನ್ನು ಪುದೀನದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು ರುಬ್ಬಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ. ಸೊ ಒಟ್ಟಾರೆ 4 ಲೋಟ ನೀರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಕಾದಿರೋ ನೀರನ್ನು ಪಲಾವ್ಗೆ ಅಥವಾ ಯಾವುದೇ ರೈಸ್ ಐಟಮ್ ಮಾಡೋದಕ್ಕೆ ಬಳಸಿದ್ರೆ ಅದು ಅನ್ನಕ್ಕೆ ಬೇರೆಯೇ ಟೆಕ್ಸ್ಚರ್ ಕೊಡುತ್ತೆ, ಒಂದು ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ತಣ್ಣಗಿರೋ ನೀರನ್ನು ಹಾಕಿದ್ರೆ ಅದು ಸ್ವಲ್ಪ ಅನ್ನನ ಒರಟು ಮಾಡುತ್ತೆ. ಈ ರೀತಿ ಬಿಸಿ ನೀರನ್ನು ಹಾಕೋದ್ರಿಂದ ಅದು ಟೆಕ್ಸ್ಚರ್ ತುಂಬಾ ಚೆನ್ನಾಗಾಗತ್ತೆ. ಸೊ ನಾನಿಲ್ಲಿ 4 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಇವಾಗ ರುಚಿ ನೋಡಿ ಮತ್ತೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ನಾವು ಅರ್ಧ ನಿಂಬೆಹಣ್ಣು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸಹ ರಸ ತೆಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಆದರೆ ಸಾಕು. ನೋಡಿ, ರಸನ ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಬೆರೆಸ್ತಾ ಇದ್ದೀನಿ. ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದೇ ಒಂದು ವಿಸಲ್ ಆಗುವಷ್ಟು ಆದರೆ ಸಾಕಾಗುತ್ತೆ. ಬಾಸ್ಮತಿ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ, ಹಾಗೂ ನೀರು ನಾವು ಬಿಸಿಯಾಗಿ ಹಾಕಿರೋದ್ರಿಂದ ಒಂದು ವಿಸಲ್ ಬಂದರೆ ಸಾಕಾಗುತ್ತೆ. ನೋಡಿ, ಕುಕ್ಕರ್ ವಿಸಲ್ ಬಂದು ತಣ್ಣಗಾಗಿದೆ. ಹೇಗಾಗಿದೆ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ
ಪುದೀನ ರೈಸ್ ರೆಡಿಯಾಗಿದೆ. ನಾನು ಹೇಗಾಗಿದೆ ಈ ಹಂತದಲ್ಲೂ ಕೂಡ ಕೈನ ತುಂಬ ಜೋರಾಗಿ ಆಡಿಸ್ಬೇಡಿ, ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಇಲ್ಲಾಂದರೆ ಅನ್ನ ಎಲ್ಲ ಬ್ರೇಕ್ ಆಗುತ್ತೆ. ಅದು ಬ್ರೇಕ್ ಆಗಬಾರ್ದು. ಆ ರೀತಿ ಸಾಫ್ಟಾಗೆ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಉದುರಾಗೆ ತುಂಬಾ ಲೈಟ್ ಫ್ಲಫಿ ಮತ್ತು ಉದ್ದುದ್ದ ಅಕ್ಕಿ ಅನ್ನ ಆಗಿ ರೆಡಿಯಾಗಿದೆ ನಮ್ಮ ಪುದೀನ ರೈಸ್. ಹೆಲ್ತಿ, ಟೇಸ್ಟಿ ಹಾಗೂ ಡೆಲಿಷಿಯಸ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತಷ್ಟು ಇದೇ ರೀತಿ ವಿಡಿಯೋಗಳೊಂದಿಗೆ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೋಡಿ, ಪುದೀನ ರೈಸ್ ಜೊತೆ ಒಂದು ಸಿಂಪಲ್ ಆದ ಮೊಸರು ಬಜ್ಜಿ ಇದ್ದರೆ ನಿಮಗೆ ಒಂದು ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಯಾವುದಕ್ಕೆ ಬೇಕಾದ್ರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ. ಮತ್ತಷ್ಟು ವಿಡಿಯೋಂದಿಗೆ ಮತ್ತೆ ಸಿಗೋಣ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.